ನೋಡಲು ನನಗೆ ನಿನ್ನೊಂದು ಜನ್ಮವೂ ಬೇಕು. ಬಾನಾಡಿಯ ಹಾಗೆ ನಾ ಹಾಡಿ ಬದುಕಿರಲು ಬೇಕು. ನಾ ಕಾಣ ಲೋಕವನ್ನು ಕಾಣೋರು ಯಾರೋ, ನಾ ಕಾಣ ಲೋಕವನ್ನು ಕಾಣೋರು ಯಾರೋ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅದ್ಭುತವಾಗಿತ್ತು ಸರ್. ನಿಮ್ಮಲ್ಲಿ ಒಂದು ಕೇಳಬೇಕಿತ್ತು ಸರ್, ಯಾಕೆಂದ್ರೆ ಇದು ಲಿರಿಕ್ಸ್ ಅಲ್ಲಿ ಎಲ್ಲ ಹಾಡೋದು ತುಂಬಾ ಕಷ್ಟ ಅಲ್ವಾ ಸರ್? ಬಟ್ ನೀವು ಯಾವ ತರ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಸರ್? ಮೇಡಮ್, ನಾವು ಇದು ಲಿರಿಕ್ಸ್ ಎಲ್ಲ ನೋಡ್ಕೊಂಡು ಹಾಡೋದಿಲ್ಲ, ನಮ್ಗೆ ಕಷ್ಟ ಆಗುತ್ತೆ. ಹೌದು, ನೋಡ್ಕೊಂಡು ಹಾಡಕ್ಕಾಗಲ್ಲ, ಬಟ್ ಕೇಳಿಕೊಂಡು ನೀವು ಹಾಡಿ ಕೇಳ್ಕೊಂಡ ನಾವು ಯೂಟ್ಯೂಬ್ ಅಲ್ಲಿ ಕೇಳ್ತೀವಿ ಒಂದು ಸಾಂಗ್ ಅನ್ನ 2-3 ಸಲ ಕೇಳ್ಬಿಟ್ಟು ಅದನ್ನೇ ನಾವು ಮೆಮೊರಿಲಿ ಇಟ್ಕೊಂಡು ಹಾಡ್ತೀವಿ ಮೇಡಮ್. ಹೌದು. ಸೊ ಅದಕ್ಕೂ ಬೇಕಾಗಿರೋದು ನಮ್ಗೆ ಆಸಕ್ತಿ ಅಲ್ವಾ ಸರ್? ನಿಮ್ಮಲ್ಲಿ ಒಂದು ದೊಡ್ಡ ಆಸಕ್ತಿ ಇದೆ, ಅದನ್ನ ನಾವು ಮೆಚ್ಚಲೇಬೇಕು. ಅದರ ಜೊತೆಯಲ್ಲಿ ನೀವು ಕೀಬೋರ್ಡ್ ಕೂಡ ನುಡಿಸ್ತೀರಿ ಅಂತ ಕೇಳಿದೆ ಸರ್. ಇದನ್ನು ಎಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ಯಾವ ತರ ಅಂತ? ಮೇಡಮ್, ನಾನು ಕೀಬೋರ್ಡ್ ನುಡಿಸಿ ಇದು ಆಕ್ಚುಲಿ ನಾನು ಸ್ಕೂಲ್ ಲೈಫಲ್ಲಿ ನಾನು ಕೀಬೋರ್ಡ್ ಕಲ್ತಿರೋದು. ಪ್ರತಿಯೊಂದು ಸಾಂಗ್ಗಳಿಗೂ ಕೂಡ ಕೀಬೋರ್ಡ್ ನುಡಿಸೋದು ಕಲಿತೆ. ಹಾಗೂ ಡಿಗ್ರಿ ಓದುವಾಗೂ ಅಷ್ಟೇ ಎಲ್ಲ ಆರ್ಕೆಸ್ಟ್ರಾಗಳಿಗೆಲ್ಲ ಹೋಗ್ತಾ ಇರ್ತೀನಿ ಮೇಡಮ್. ಮಂಗಳೂರಲ್ಲಿ ಎಲ್ಲ ಬರ್ತಾ ಇರ್ತಿದ್ದೆ. ಮತ್ತೆ ಅದೇ ರೀತಿ ಪ್ರತಿಯೊಂದು ಆರ್ಕೆಸ್ಟ್ರಾದಲ್ಲೂ ಕೂಡ ನಾನು ಕೀಬೋರ್ಡ್ ನುಡ್ಸಕ್ಕೆ ಕೀಬೋರ್ಡ್ ಪ್ಲೇಯರ್ ಆಗಿ ಹೋಗ್ತೀನಿ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ನಿಮ್ಮಲ್ಲಿ ಇಂಥ ಒಂದು ಕಲೆ ಇದೆ, ಸಿಂಗಿಂಗ್ ಎನ್ನುವಂಥ ದೊಡ್ಡ ಒಂದು ಕಲೆ ಇದೆ. ಸೊ ನನ್ನಲ್ಲಿ ನಾನೊಂದು ಅಂಧ ಕಲಾವಿದ ಎನ್ನುವಂಥ ಅಂಧ ಒಬ್ಬ ವ್ಯಕ್ತಿ ಅಂತ ನಿಮಗೂ ಯಾವ ಥರದಲ್ಲಿ ಯಾವ ಮೂಲದಲ್ಲಿ ಕೂಡ ನಿಮ್ಮನ್ನು ಹೇಳಲಿಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಸರ್. ನಿಮ್ಮಲ್ಲಿ ಅಂಥ ಒಂದು ದೇವರು ಪ್ರತಿಭೆ ಕೊಟ್ಟಿದ್ದಾರೆ. ಆ ಪ್ರತಿಭೆ ನಿನ್ನಷ್ಟು ಮೇಲೆತ್ತರದಲ್ಲಿ ನೋಡುವಂಥ ವೇದಿಕೆಗಳು ಸಿಗ್ಲಿ ನಿಮಗೆ. ಅದಲ್ಲದೆ ನೀವು ಜಿ ಕನ್ನಡದಲ್ಲಿ ಕೂಡ ಭಾಗವಹಿಸಿದ್ದೀರಿ ಅಂತ ನಾವು ಕೇಳಪಟ್ಟೆ. ಹೌದು, ನಿನ್ನೆ ಆಕ್ಚುಲಿ ನಾವು ಈಗ ಇತ್ತೀಚೆಗೆ ಬಾರಿಗೆ ಜಿ ಕನ್ನಡದಲ್ಲೂ ಕೂಡ ಸೆಕೆಂಡ್ ರೌಂಡ್ ತನಕ ಹೋಗಿ ಬಂದಿದ್ದೆ ಮೇಡಮ್, ಸರಿಗಮಪ ಆಡಿಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಖುಷಿ ಆಯ್ತು. ಇನ್ನಷ್ಟು ವೇದಿಕೆಗಳು, ಕರಾವಳಿ ಆಡಿಷನ್ ಅಲ್ಲೂ ಕೂಡ ಭಾಗವಹಿಸಿದಿರಲ್ವಾ ಮಂಗಳೂರಲ್ಲಿ? ಹೌದು. ಎಸ್, ಇದಕ್ಕೆ ನಿಮ್ಗೆ ಸಪೋರ್ಟ್ ಅಂದ್ರೆ ನಿಮ್ಗೆ ಬಾಲ್ಯದಲ್ಲಿ ಕೂಡ ಇಂಥ ಒಂದು ಸಂಗೀತದ ಬಗ್ಗೆ ಆಸಕ್ತಿ ಇತ್ತಲ್ವಾ? ಬಟ್ ನೀವು ಬಾಲ್ಯದಲ್ಲಿ ಎಲ್ಲ ಯಾರ ಜೊತೆ ಎಲ್ಲ ಕೂತ್ಕೋ ಹಾಡಿರುವಂತದ್ದು, ಮತ್ತೆ ನಿಮ್ಗೆ ಸಪೋರ್ಟ್ ಆಗಿ ನಿಂತವರು ಯಾರು ಸರ್ ಬಾಲ್ಯದಲ್ಲಿ? ನನಗೆ ಬಾಲ್ಯದಲ್ಲಿ ನಮ್ಮ ಟೀಚರ್ಸ್ ಮೇಡಮ್. ನಾನು ಸ್ಕೂಲ್ ಲೈಫ್ ಇಂದ ನಮ್ಮ ಟೀಚರ್ಸ್, ನಮಗೆ ಸಂಗೀತ ಟೀಚರ್ಸ್ ಇದ್ರು, ಅವರೇ ನಮ್ಗೆ ಎಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ಪ್ರತಿಭಾ ಕಾರಂಜಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸಿದ್ದೆ. ಸಿರ್ಸಿ ಸಿದ್ದಾಪುರದಲ್ಲಿ ನಾನು ಓದಿದ್ದು 1ರಿಂದ 6ನೇ ಕ್ಲಾಸ್ ತನಕ. ಆನಂತರ 7-8 ಮುಂಡಗೋಡದಲ್ಲೂ ಕೂಡ ಅಲ್ಲೂ ಕೂಡ ಸಂಗೀತಕ್ಕೆ ತುಂಬಾ ಆಸಕ್ತಿ ಕೊಡ್ತಿದ್ದೆ. ಹಾಗೂ ಚಿಕ್ಕಮಂಗ್ಳೂರಲ್ಲೂ ಕೂಡ ಎಜುಕೇಶನ್ ಮಾಡಿದೆ, ಅಲ್ಲೂ ಕೂಡ ಒಳ್ಳೆ ಆಸಕ್ತಿ ನೀಡುತ್ತಿದ್ದೆ ಮೇಡಮ್. ಹಾಗೆ ಭದ್ರಾವತಿಯಲ್ಲಿ ಸಿದ್ಧಾರ್ಥ ಬ್ಲೈಂಡ್ ಸೆಂಟರ್ ಅಂತ ಒಂದು ಹಾಸ್ಟೆಲ್ ಇದೆ ಈಗಲೂ ಕೂಡ. ಆ ಹಾಸ್ಟೆಲ್ ಅಲ್ಲಿ ಇದ್ದು ನಾನು ಈಗ ಕೀಬೋರ್ಡ್ ಪ್ಲೇಯರ್ ಆಗಿ ಎಲ್ಲಿ ಕರೀತಾರೋ ಅಲ್ಲಿಗೆ ನನ್ನ ಸೇವೆ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ನಿಮ್ಮ ಪ್ರತಿಭೆ ಇನ್ನಷ್ಟು ವೇದಿಕೆಗಳಲ್ಲಿ ಹಂಚುವಂತ ಅವಕಾಶಗಳು ಆ ಭಗವಂತ ಕೊಡ್ಲಿ. ಥ್ಯಾಂಕ್ ಯು.